ಹೋಗಪ್ಪ ಕಾಳ್ಗುಡಿ. ನೆಕ್ಸ್ಟ್ ಯಾರ ತಕೊಂಡು ಆಡು ಯಾರು ಒಬ್ಬರನ್ನ. ಯಾರು ಫಸ್ಟ್ ಬರ್ತೀರೋ ಅವ್ರಿಗೆ ಅಷ್ಟೇ ವಾಕವ್ರು ಕೊಟ್ಬಿಡ್ತೀನಿ ಅಷ್ಟೇ. ನೀವು ನೆನ್ನೆ ಬಂದು ಹಿಂಸೆ ಇಡ್ತಾ ಇದ್ರಿ. ದಾಳಿಯಲ್ಲಿ ಧರ್ಮ ಮಲತಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ. ಒಂದು ಎಂಟಿ ರೈಡ್ನಿಗೆ ವಾಪಸ್ ಆಗಿದ್ದಾರೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಎಂಟಿ ರೈಡ್ಗಳನ್ನ ಹೆಚ್ಚಾಗಿ ಕಾಣಬಹುದು. ಯಾಕಂದ್ರೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಪಂದ್ಯವನ್ನ ಆಡುವಂತದನ್ನ ಇಲ್ಲಿ ಕಾಣಬಹುದಾಗಿದೆ. ದಾಳಿಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಕಿರಣ್ ಅನುಭವಿ ದಾಳಿಗಾರ. ಮಲತಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಬ್ಲು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಮುಂದಿನ ಪಂದ್ಯ ಕಾಡ್ಗುಡಿ ವಿರುದ್ಧ ವಿಶ್ವೇಶ್ವರಯ್ಯ. ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರನ ಅಣಿಗೊಳಿಸಿ. ತಮಗಿದು ಪ್ರಥಮ ಕರೆ. ಈ ಪಂದ್ಯ ಮುಗಿದ ನಂತರ ನಿಮ್ಮ ಪಂದ್ಯ ಕಾಡ್ಗುಡಿ ವಿರುದ್ಧ ವಿಶ್ವೇಶ್ವರಯ್ಯ. ರಾಯಲ್ಸ್ ತಂಡದ ಕಿಶೋರ್ ಅವರು ಹಾಗೂ ಮಂಜು ಅವರೇ, ನಿಮ್ಮ ಪಕ್ಕದಲ್ಲೇ ನಮ್ಮ ಹೆಸರಾಂತ ಗಾಯಕ ಲೋಹಿತ್ ಅವರು ಇದ್ದಾರೆ. ಒಂದು ಸಾಂಗ್ ಹೇಳೋದಕ್ಕೆ ನೀವು ಅವರಿಗೆ ಪ್ರೋತ್ಸಾಹಿಸಬೇಕು. ಪ್ರಿಪೇರ್ ಆಗೋದಕ್ಕೆ ಹೇಳಿ. ನೆಕ್ಸ್ಟ್ ಒಂದು ಸಾಂಗ್ ಹೇಳಲೇಬೇಕು ಲೋಹಿತ್. ನೀವು ಹೇಳಿಲ್ಲ ಅಂದ್ರೆ ಫೈನ್ ಆಗ್ತೀವಿ. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ. ನೀವು ಗ್ರೌಂಡ್ ಅಲ್ಲೇ ಹೇಳ್ಬೇಕು ಅಂತಿಲ್ಲ, ನಾವೇ ಅಲ್ಲಿಗೆ ಬರ್ತೀವಿ ಬೇಕಿದ್ರೆ. ವಾಟ್ ಅ ಬ್ಯೂಟಿಫುಲ್ ರೈಡ್. ವಿಶ್ವಾಸ್ ಒಂದೊಳ್ಳೆ ರೈಡ್. ಮಲತಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಲೋಹಿತ್ ನೀವು ಗ್ರೌಂಡ್ ಅಲ್ಲಿ ಹೇಳ್ಬೇಕಂತಿಲ್ಲ, ನಾವೇ ಅಲ್ಲಿಗೆ ಬರ್ತೀವಿ. ಹುಷಾರಿಲ್ವಾ? ಎಲ್ಲ ಸುಳ್ಳು. ಎಸ್, ಮಲತಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 7 7 ಆಟಕ ನಡುವೆ ಲೆಫ್ಟ್ ರೈಡರ್. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡರ್ನಿಗೂ ವಾಪಸ್ ಆಗಿದ್ದಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಈ ಭಾಗದ ಜನಪ್ರಿಯ ಶಾಸಕರ ಅಭಿವೃದ್ಧಿ ಅಧಿಕಾರರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರಿಯಾ ಕೃಷ್ಣರವರ ನೇತೃತ್ವದಲ್ಲಿ ಈ ಬಾರಿ ವಿಶ್ವಾಸ್ ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ. ಮಲತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಆಕಾಶ್ ಬ್ರಾವೋ ನಜರ್ ಹಟಿತು, ದುರ್ಘಟನಾ ಘಟಿ. ಲಕ್ಷ್ಯ ತಪ್ಪಿದ್ರೆ ಅಪಘಾತ ಖಂಡಿತ ಎನ್ನುವಾಗ ಆಕಾಶ್ ಬ್ರಾವೋ ಸರಿಯಾದ ಸಮಯಕ್ಕೆ ಅಂಕಣ ಖಾಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯ ಕಂಡ ರಾಷ್ಟ್ರ ಕಂಡ ಅತ್ಯುತ್ತಮ ತೀರ್ಪುಗಾರರಾದ ಅರುಣ್ ಬಂದಿದ್ದಾರೆ. ಅವರಿಗೆ ಸ್ವಾಗತ, ಸುಸ್ವಾಗತ. HMT ಕಾಲೋನಿ ಬಾಯ್ಸ್ ನ ವಿಶ್ವಾಸ್, ಅರುಣ್ ಕುಮಾರ್ ಡಬಲ್ ಆಂಕಲ್ ನ ಪ್ರಯತ್ನ ಇತ್ತು ವೇಣು ಅವರಿಂದ. ಯಶಸ್ವಿಯಾದಂತಹ ದಾಳಿ HMT ಕಾಲೋನಿ ಬಾಯ್ಸ್. ಕಾಡ್ಗುಡಿ ವಿರುದ್ಧ ವಿಶ್ವೇಶ್ವರಯ್ಯ. ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರನ ಅಣಿಗೊಳಿಸಿ. ತಮಗಿದು ಎರಡನೆಯ ಕರೆ. ದ ಸೆಕೆಂಡ್ ಕಾಲ್, ಕಾಡ್ಗುಡಿ ವರ್ಸಸ್ ವಿಶ್ವೇಶ್ವರಯ್ಯ. ಬಬ್ಲು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಕೇಶವ ತಂಡ ಯಾರು ಬಂದಿಲ್ಲ ಅಂದ್ರೆ ದಯವಿಟ್ಟು ವಾಕವರೆಂದು. ಕೇಶವ ಬಂದ್ರ ಯಾರು? ಕೇಶವ ಅವ್ರು ಬನ್ನಿ. ನಾಯಕರು ಯಾರು? ಕೇಶವ ತಂಡದ ನಾಯಕರು ಯಾರಿದ್ರೆ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ.
ದಾಳಿಯಲ್ಲಿ ಬಬ್ಲು ಲೆಫ್ಟ್ ರೈಡರ್ 6 ಆಟಕ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ಆಟಗಾರ ಇತ್ತೀಚೆಗೆ ಉತ್ತರಾಖಂಡ್ ರಾಜ್ಯದ ಹರಿದ್ವಾರದಲ್ಲಿ ನಡೆದಂತ 50ನೇ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ರು. ಬಬ್ಲು ಅವ್ರ ಜೊತೆಯಲ್ಲಿ ನಮ್ಮ ಲೋಹಿತ್ ಕೂಡ ಅನೇಕ ಪ್ರತಿಭಾನ್ವಿತ ಆಟಗಾರರು ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿರುವಂತಹ ಯುವ ಪ್ರತಿಭೆಗಳನ್ನು ಕಾಣಬಹುದಾಗಿದೆ. ಸ್ಕೋರ್ 10-3 in favor of HMT Colony Boys. 10-3 HMT ಪರವಾಗಿ. 7 ಅಂಕದ ಮುನ್ನಡೆಯಲ್ಲಿ HMT Colony Boys. ಉತ್ತಮವಾದಂತ ಟ್ಯಾಕಲ್ ವಿಕಾಸ್ ಕೂಡ ಇತ್ತೀಚೆಗೆ ಯುವ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಆಟಗಾರ. ಅದೇ ರೀತಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತ ಪ್ರವೀಣ್ ಕುಮಾರ್ ಚಾಮರಾಜಪೇಟೆ ರೆಡಿನಾ? ಈ ಭಾಗದ ಹೆಸರಾಂತ ಹಿರಿಯ ಕಬಡ್ಡಿ ಆಟಗಾರರಾಗಿರುವಂತಹ ಹೇಮಂತ್ ಅವರ ಗರಡಿಯಲ್ಲಿ ಪಳಗಿರುವಂತಹ ನಾರಾಯಣಾಚಾರಿ ಅವರು ಸಹ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರರು. ನಾರಾಯಣಾಚಾರಿ ಹೇಮಂತ್ ಅವರ ಶಿಷ್ಯ. ಜೊತೆಯಲ್ಲಿ ಕಿಶೋರ್ ಅವರು ರಾಯಲ್ಸ್ ತಂಡದ ಶ್ರೇಷ್ಠ ಆಟಗಾರರು, ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಹೇಮಂತ್ ಅವರ ಜೊತೆಯಲ್ಲಿ ಅನೇಕ ಪಂದ್ಯಾವಳಿಯಲ್ಲಿ ಆಡಿ ಇಡೀ ಕರ್ನಾಟಕ ರಾಜ್ಯದಂತ ತಮ್ಮದೇ ಆದಂತ ಛಾಪನ್ನು ಮೂಡಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೋಸ್ಟಲ್ ಪರ್ಮೀರ್ ಅವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಅವರು ಸಹ ಆಗಮಿಸಿದ್ದಾರೆ. ಅನೇಕ ಬಾರಿ ರಾಷ್ಟ್ರೀಯ ಆಟಗಾರರು ಕೂಡ ಉತ್ತಮ ದಾಳಿಗಾರರು, ಉತ್ತಮ ಹಿಡಿತಗಾರರು, ಆಲ್ರೌಂಡರ್ ಆಟಗಾರರು. ಅದರಲ್ಲೂ ವಿಶೇಷವಾಗಿ ರಿಸ್ಟ್ ಹೋಲ್ಡ್ ನ ಸ್ಪೆಷಲಿಸ್ಟ್ ಪೋಸ್ಟಲ್ ಪರ್ಮೀರ್ ಅವರು. ಎಸ್ ಮಲ್ಲತ್ತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 7 ತಮಿಳ್. ರೈಟ್ ರೈಡರ್ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಅರುಣ್ ಕುಮಾರ್. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ HYC ಹೆಸರುಘಟ್ಟದ ಅಭಿಯವರು, ಅರುಣ್ ರವರು, ನಂದೀಶ್ ರವರು, ಹೆಸರುಘಟ್ಟದ ಆಟಗಾರ ಜೊತೆಯಲ್ಲಿ ಕೋಲಾರದ ಆಟಗಾರರು ಸಹ, ಹಾಗೆ ನಮ್ಮ ಕಿರಣ್ ಮಾಗಡಿರವರು ಇದೇ ಮೈದಾನದಲ್ಲಿ ಆಡಿ ಸಾಕಷ್ಟು ಅನುಭವವನ್ನು ಹೊಂದಿ ಸುಮಾರು 15 ವರ್ಷಗಳ ಕಾಲ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಿರಿಯ ಕಬಡ್ಡಿ ಆಟಗಾರರಾಗಿರುವಂತಹ ರಾಮಕೃಷ್ಣರವರು ಆರಾಮಾಗಿ ಮ್ಯಾಚ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ಜಾಲಿ. ಹದಿಮೂರು 5 HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ಬಬ್ಲು ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಕಿಕ್ ಮಾಡುವಂತ ಪ್ರಯತ್ನ, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ವಿಕಾಸ್ ಒಂದು ಆತುರದ ನಿರ್ಧಾರ, ಚಾಲಕಿ ದಾಳಿಗಾರ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 13-6 13-6 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್.
ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 14-6 in favor of HMT Colony Boys. 14-6 HMT Colony Boys ತಂಡದ ಪರವಾಗಿ. ಶ್ರೀ ಮದನಿ ಬ್ರಜೇನಾಥ ಪ್ರಿಯ ಕೃಷ್ಣ ಫೌಂಡೇಶನ್ ಇವರ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ HMT ಕಾಲನಿ ಬಾಯ್ಸ್ ವಿರುದ್ಧ ಮಲ್ಲತಳಿ ಸ್ಪೋರ್ಟ್ಸ್ ಕ್ಲಬ್. ಹಾಫ್ ಟೈಮ್ ಸ್ಕೋರ್ 14-6 14-6 HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ. ಎಸ್ ಬಬ್ಲು ಒಂದು ಉತ್ತಮವಾದಂತ ಟಚ್ ಪಾಯಿಂಟ್. ಫೋರ್ಟೀನ್ 14-7 HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ಅರುಣ್ ಕುಮಾರ್, ಬಂದಿದ್ದೀರಾ? HMT ಕಾಲನಿ ಬಾಯ್ಸ್ ತಂಡದ ವಿಶ್ವಾಸ್ 4 ಆಟಕ್ಕೆ ನಡುವೆ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಬಬ್ಲು ಟೈ ಹೋಲ್ಡ್ ನ ಪ್ರಯತ್ನ ಆಯ್ತು. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರ ಕೂಡ ಇಲ್ಲಿ ಔಟ್ ಆಗ್ತಾ ಇದ್ದಾನೆ. ಎಸ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜೆರ್ಸಿ ನಂಬರ್ 10 ಸೂಪರ್ ಟೆಕಲ್ ಆನ್ ಆಗಿದೆ. 2 ಆಟಕ್ಕೆ ನಡುವೆ ವಿಶ್ವಾಸ್ HMT ಕಾಲನಿ ಬಾಯ್ಸ್ ನ ಪ್ರಮುಖ ಆಟಗಾರ. ಸುಲಭವಾದಂತಹ ಒಂದು ಎಸ್ಕೇಪ್, ಬಲಿಷ್ಠ ದಾಳಿಗಾರನನ್ನ ಬಂಧಿಸೋದಕ್ಕೆ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರಿಗೆ ಸಾಧ್ಯ ಆಗ್ತಾ ಇಲ್ಲ. 22-7 22-7 HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 22-7 HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ. ಆಕಾಶ್ ಬ್ರಾವೋ ಫೈನಲ್ ಕಾಲ್. ಕಾಡ್ಗುಡಿ ವಿಶ್ವೇಶ್ವರಯ್ಯ. 2 ತಂಡದ ಆಟಗಾರರೇ ತಮ್ಮ ಆಟಗಾರನ ಅಣಿಗೊಳಿಸಿ ಕಣಕ್ಕೆ ಕರೆತನ್ನಿ. ಮುಂದಿನ ಪಂದ್ಯ ಬಾಸ್ ಪ್ಯಾಕ್ ವಿರುದ್ಧ ಕುವೆಂಪು. 2 ತಂಡದ ಆಟಗಾರರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ. ನೆಕ್ಸ್ಟ್ ಮ್ಯಾಚ್ ಬಾಸ್ ಪ್ಯಾಕ್ ವೆಸ್ಟ್ ಕುವೆಂಪು. ಬೋತ್ ದ ಟೀಮ್ ಕ್ಯಾಪ್ಟನ್ಸ್ ಗೆಟ್ ರೆಡಿ. ಕೃಷ್ಣ
ಎಸ್ ಮಧು ಕಾವೇರಪ್ಪ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. HMT ಕಾಲನಿ ಬಾಯ್ಸ್ ನ ವಿಶ್ವ ಈ ಬಾರಿ ಸೂಪರ್ ಡೂಪರ್ ರೈಡ್. ವಾಟ್ ಅ ಬ್ಯೂಟಿಫುಲ್ ರೈಡ್. ಬೋನಸ್ ನ ಜೊತೆಲಿ 3 ಟಚ್ ಪಾಯಿಂಟ್. ಎಸ್ ಸಬ್ಸ್ಟಿಟ್ಯೂಷನ್ ನ ಮೊರೆ ಹೋಗ್ತಾ ಇದ್ದಾರೆ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನೀಳಕೈದ ಆಟಗಾರ ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಎಸ್ ಅಫ್ರೀದ್ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆದ್ರು. ಅನಂತರದಲ್ಲಿ ಸಪೋರ್ಟ್ ಬಂದಿದೆ. HMT ಕಾಲನಿ ಬಾಯ್ಸ್ ನ ಮಧು ಕಾವೇರಪ್ಪ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಬನ್ನಿ ಕಾಡುಗೊಡಿ ಹಾಗೂ ವಿಶ್ವೇಶ್ವರಯ್ಯ 2 ತಂಡದ ಆಟಗಾರರೇ ತಮ್ಮ ಆಟಗಾರನ ಅಣಿಗೊಳಿಸಿ ಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. ಕಾಡುಗೊಡಿ ವಿಶ್ವೇಶ್ವರಯ್ಯ. ದಾಳಿಯಲ್ಲಿ ಬಬ್ಲು ಲೆಫ್ಟ್ ರೈಡರ್. ಎಸ್ ಡುಬ್ಕಿ ಹೊಡೆಯುವಂತ ಪ್ರಯತ್ನ ಆಯಿತು. ಉತ್ತಮವಾದಂತಹ ಟ್ಯಾಕಲ್ ಕವರ್ ಭಾಗದಿಂದ. ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ದಾರೆ. ಜೋರ ಚಪ್ಪಾಳೆ ಬರಲಿ. ಒಬ್ಬ ಯುವ ಪ್ರತಿಭೆಯನ್ನ, ಕಿರಿಯ ವಯಸ್ಸಿನ ಆಟಗಾರನನ್ನ ಅಂಕಣದ ಒಳಭಾಗಕ್ಕೆ ಕೊನೆಯ ಕ್ಷಣದಲ್ಲಿ ಆ ಯುವ ಪ್ರತಿಭೆಗೂ ಸಹ ಆಡುವಂತಹ ಒಂದು ಅವಕಾಶವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಕಾಶ್ ಬ್ರಾವೋ. ಎಸ್ ವೇಗವಾಗಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ ಟಚ್ ಪಾಯಿಂಟ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನೋಡಿ ಆತನ ಒಂದು ಶೈಲಿಯನ್ನ ನೋಡಿ, ಟ್ಯಾಕಲ್ ಮಾಡ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ. ಕಬಡ್ಡಿನೇ ಹಾಗೆ, ವಯಸ್ಸಿನ ಮಿತಿ ಇಲ್ಲ. ನೋಡಿ ಪ್ರಯತ್ನಕ್ಕೆ ನಿಜವಾಗ್ಲೂ ಚಪ್ಪಾಳೆ ಬರಲೇಬೇಕು. ಆ ಧೈರ್ಯ ಇದೆಯಲ್ಲ, ಕಿರಿಯ ವಯಸ್ಸಿನಲ್ಲೂ ಸಹ ಬಲಿಷ್ಠ ಆಟಗಾರರನ್ನ ಟ್ಯಾಕಲ್ ಮಾಡುವಂತ ಒಂದು ಧೈರ್ಯಕ್ಕೆ ಮುಂದಾಗಿದ್ರು. ಉತ್ತಮವಾದಂತ ಎಸ್ಕೇಪ್. ನಿರಂತರವಾಗಿ ತಂಡಕ್ಕೆ ಇಲ್ಲಿ ಒಂದೊಂದು ಅಂಕವನ್ನ ಪಡ್ಕೊಳ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಮಲತ್ತಳ್ಳಿ ತಂಡದ ಒಬ್ಬ ಭರವಸೆ ಆಟಗಾರನಾಗಿ. ಹೇಳಿ ಗುರು, ಎಂತ ಡೈ ಇದು ಅಂತ ಆಕಾಶ್ ಮಾಡಿದ್ದು. ಉತ್ತಮವಾದಂತ ಒಂದು ಜಂಪ್. ಎಸ್ ಪೋಷಿತ್. ಜೋರ ಚಪ್ಪಾಳೆ ಬರಲಿ ನಮ್ಮ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ನ ಪೋಷಿತ್ ಅವರಿಗೆ. ಎಷ್ಟನೇ ಕ್ಲಾಸ್ ಪುಟ? ವಿಶ್ವೇಶ್ವರಯ್ಯ ಹಾಗೂ ಕಾಡುಗೊಡಿ ಈಗಾಗಲೇ ಅಂತಿಮ ಕರೆ ಕೊಟ್ಟಾಗಿದೆ. ಸಮಯದ ಅಭಾವ ಇರುವುದರಿಂದ ದಯವಿಟ್ಟು 2